ನಾವು ಯಾವುದೇ ದಿನಾಂಕದಿಂದ ಹುಟ್ಟಿದ್ರೂ ಆ ದಿನಾಂಕಕ್ಕೆ ನಮ್ಮ ಗುಣ ಸ್ವಭಾವ ಹೊಂದಿಕೆ ಆಗೋ ರೀತಿ ಇರುತ್ತೆ. ಹಾಗೆ 5, 14, 23 ತಾರೀಕು ಯಾವುದೇ ತಿಂಗಳಾಗಿರ್ಬೋದು, ಯಾವುದೇ ವರ್ಷ ಆಗಿರ್ಬೋದು, ಹುಟ್ಟಿದವರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ, ಮತ್ತು ಅವರು ಯಾವ ಫೀಲ್ಡಲ್ಲಿ ವರ್ಕ್ ಮಾಡಿದ್ರೆ ಚೆನ್ನಾಗಿರ್ತಾರೆ, ಮತ್ತು ಅವರು ಯಾವ ದೇವ್ರನ್ನ ಆರಾಧಿಸಿದ್ರೆ ಒಳ್ಳೆಯದು, ಲಕ್ಕಿ ನಂಬರು ಮತ್ತು ಲಕ್ಕಿ ಕಲರ್ಸು ಇವಿಷ್ಟನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡಿದೆ ನೋಡಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ನೋಡೋಣ. ಯಾವುದೇ ತಿಂಗಳಾಗಿರ್ಬೋದು, ನೀವು ಯಾವುದೇ ವರ್ಷ ಆಗಿರ್ಬೋದು, ನಿಮ್ಮ ಹುಟ್ಟಿದ ದಿನಾಂಕ 5, 14, 23 ಆಗಿದ್ದರೆ ಅವರು ಯಾವಾಗಲೂ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ಚೆನ್ನಾಗಿರ್ಬೋದು, ನಾನು ಸ್ವಲ್ಪ ಹೊತ್ತು ಆದಮೇಲೆ ಅವರು ಯಾವುದೋ ಚಿಂತೆ ಮಾಡ್ತಾ ಇರ್ಬೋದು, ಆ ರೀತಿ ಇರ್ಬೋದು. ಇವರು ಕ್ಷಣಚಿತ್ತ ಕ್ಷಣಪಿತ್ತ ಅನ್ನೋ ರೀತಿ, ಅಂದರೆ ಒಂದು ಕ್ಷಣ ಇದ್ದಾಗೆ ಇನ್ನೊಂದು ಕ್ಷಣ ಇರಲ್ಲ. ಅದಕ್ಕೆ ಕಾರಣ ಇವರನ್ನು ಆಳೋದು ಬುಧ ಗ್ರಹ ಇರೋದ್ರಿಂದ ಅವರು ಕ್ಷಣಚಿತ್ತ ಕ್ಷಣಪಿತ್ತ ಅನ್ನೋ ರೀತಿ ಇರ್ತಾರೆ. ಮತ್ತು ಇವರು ಯಾವಾಗಲಾದ್ರು ಏನಾದರೂ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಾವೇನಾದರೂ ಅವಾಗ ಸುತ್ತಮುತ್ತ ಯಾರು ಯೋಚನೆ ಮಾಡ್ತಿದ್ದಾಗ ಅವರು ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಂಡಿರಲ್ಲ. ಆದರೆ ಇವರು ಹಾಗಲ್ಲ. ಏನೇ ಯೋಚನೆ ಮಾಡ್ತಾ ಇದ್ರು ಸುತ್ತಮುತ್ತ ಏನು ನಡೀತಾ ಇದೆ ಅದ್ರ ಕಡೆ ಕೂಡ ಗಮನ ಕೊಟ್ಟಿರ್ತಾರೆ. ಇನ್ನು ಇವ್ರಿಗೆ ನಾಯಕತ್ವ ಗುಣ ಹುಟ್ಟಿನಿಂದಲೇ ಬಂದಿರುತ್ತೆ. ಅವರು ಎಲ್ಲರನ್ನೂ ನಾಯಕತ್ವ ಗುಣದಿಂದ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಾರೆ. ಇವರು ಮೃದು ಸ್ವಭಾವದಲ್ಲಿದ್ದರೂ ಕೂಡ ಅದನ್ನು ಬಳಸ್ಕೊಂಡು ಬೇರೆಯವರು ಏನಾದರೂ ಮೋಸ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಅದನ್ನು ಇವರು ಅವಾಯ್ಡ್ ಮಾಡ್ಕೋಬೇಕು. ಬೇರೆಯವರಿಂದ ಮೋಸ ಆಗದೇ ಇರೋ ರೀತಿ ನೋಡ್ಕೋಬೇಕಾಗುತ್ತೆ. ಇವರು ತುಂಬ ಆಶಾವಾದಿಗಳು. ಕೆಲವೊಬ್ಬರು ಯಾವುದೇ ಕೆಲಸನ ಇದಾಗಲ್ಲ ಅಂತ ಹೇಳಿದ್ರೂ ಯಾಕಾಗಲ್ಲ, ಆಗತ್ತೆ ಅಂದ್ಬಿಟ್ಟು ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತಾರೆ. ಆದಷ್ಟು ಮಾಡ್ತಾರೆ. ಇನ್ನು ಇವರು ಸ್ವಾವಲಂಬಿಗಳಾಗಿರ್ತಾರೆ. ಮತ್ತು ತುಂಬ ಎಲ್ಲರ ಜೊತೆನೂ ಬೇಗ ಬೆರೆತು ಬಿಡ್ತಾರೆ. ಸ್ನೇಹಪರವಾಗಿರ್ತಾರೆ. ಯಾರನ್ನು ಭೇದ ಭಾವ ಮಾಡಲ್ಲ. ಇವರು ದೊಡ್ಡವರು, ಇವರು ದುಡ್ಡಿರೋರು, ಇವರು ದುಡ್ಡು ಇಲ್ಲದೆ ಇರೋರು, ಆ ರೀತಿ ಯಾರನ್ನು ಕೂಡ ಭೇದ ಭಾವ ಮಾಡ್ದೇ ಚೆನ್ನಾಗಿರ್ತಾರೆ. ಎಲ್ಲರ ಜೊತೆ ನಗ್ನಾಗ್ತಾ ಖುಷಿಯಿಂದ ಇರ್ತಾರೆ. ಯಾವಾಗಲೂ ಖುಷಿಯಿಂದ ರೀತಿಯೇ ತೋರಿಸ್ಕೊಳ್ತಾರೆ. ಮತ್ತು ಇವ್ರಿಗೆ ಯಾವುದೇ ಆದರೂ ಕೆಲಸನ ಅವ್ರಿಗೆ ಮನಸ್ಸಿದ್ದು ಮಾಡಿದ್ರೆ ಅದನ್ನು ಮಾಡ್ತಾರೆ. ಆದರೆ ಯಾರು ಹೇಳಿ ಕೆಲಸ ಮಾಡಬೇಕು ಅಂದಾಗ ಅವರು ಅಷ್ಟು ಮನಸ್ಸಿಂದ ಮಾಡಲ್ಲ. ಕೆಲಸ ಹೇಳಿ ಅವರು ಯಾರು ಕೆಲಸ ಏನು ಮಾಡಿಲ್ಲ ಅಂತ ತೋರಿಸಿದ್ರೆ ಅದನ್ನು ಮಾಡೋದಿಲ್ಲ. ಅವ್ರಿಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ಆ ಕೆಲಸನ ಬಿಟ್ಟು ಬೇರೆ ಕೆಲಸ ಹುಡ್ಕೋದು. ಮತ್ತು ಇವರು ಫ್ರೀಕ್ವೆಂಟಾಗಿ ಅಂದರೆ ಆಗಿಂದಾಗೆ ಕೆಲಸನ ಕೂಡ ಚೇಂಜ್ ಮಾಡ್ತಾ ಇರ್ತಾರೆ. ಸ್ವಲ್ಪ ದಿನ ಒಂದು ಕೆಲಸ ಅದಿಷ್ಟ ಆಗಲಿಲ್ಲ ಅಂದರೆ ಅಲ್ಲಿ ಏನಾದ್ರು ಸರಿ ಬರಲಿಲ್ಲ ಅಂದರೆ ಅದನ್ನು ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಇನ್ನು ಇವ್ರಿಗೆ ಶೇರ್ಸ್ ಮಾರ್ಕೆಟಿಂಗು, ಕಂಪ್ಯೂಟರ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆರ್ಟ್ಸು, ಪೇಂಟಿಂಗು, ಗ್ರಾಫಿಕ್ಸ್ ಡಿಸೈನು, ಮ್ಯೂಸಿಕ್ ಮತ್ತು ಸಾಂಗ್ ರೈಟಿಂಗು, ಡೈರೆಕ್ಷನ್ನು ಮತ್ತು ಪಬ್ಲಿಕ್ ಸ್ಪೀಚು, ಶೇರ್ಸ್ ಮಾರ್ಕೆಟಿಂಗು, ಬ್ಯಾಂಕಿಂಗ್ ಸೆಕ್ಟರು, ಅಡ್ವೊಕೇಟು, ಮಾಡಲಿಂಗು, ಈ ಥರ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಮತ್ತು ಇವರು ವಿಷ್ಣು ಅವತಾರದ ದೇವರುಗಳನ್ನ ಪೂಜಿಸಿದ್ರೆ ತುಂಬ ಒಳ್ಳೆಯದು. ಆ ದೇವಸ್ಥಾನಗಳಿಗೆ ಯಾವ ವಾರ ಹೋದರೆ ಒಳ್ಳೆಯದಿರುತ್ತೋ ಆ ವಾರ ಹೋಗೋದ್ರಿಂದ ಯಶಸ್ಸು ಸಿಗ್ತಾ ಬರುತ್ತೆ. ಇನ್ನು ಅವ್ರಿಗೆ ಲಕ್ಕಿ ನಂಬರು 1, 5, 6. ಇನ್ನು ಅವ್ರಿಗೆ ಲಕ್ಕಿ ಕಲರ್ಸು ಗ್ರೀನ್, ಹಸಿರು, ಬಿಳಿ, ನೀಲಿ ಮತ್ತು ವೈಟು, ಪಿಂಕು. ಇನ್ನು ಅವ್ರಿಗೆ ಡಾರ್ಕ್ ಕಲರ್ಸ್ನ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಇದಿಷ್ಟು 5, 14, 23ನೇ ತಾರೀಕು ಜನಿಸಿದವರ ಗುಣ ಸ್ವಭಾವಗಳು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.